ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ ಅಂದ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ನನ್ನಲ್ಲಿ ಒಂದು ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ, ನನಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯಲ್ಲಿಟ್ಟು ಒಂದು ತುಂಡು ಹಗ್ಗ ತೆಗಿತಾ ಇದೆ. ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ ಎರಡೂ ತುದಿಯನ್ನು ಹೀಗೆ ಹಿಡ್ಕೊಂಡು ಎರಡೂ ತುದಿಗಳನ್ನು ಹೀಗೆ ಸೇರಿಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ಬಿಗಿತಾ ಇದೆ. ನೀವು ಹೇಳ್ಬೋದು, ಜಾದೂಗಾರರೇ, ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸಿದ ಮಾಯದ ಕತ್ರಿ ಇದ್ದಿದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟು ಬಿದ್ದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ರಿ ತಗೊಳ್ಳಿ, ಹಗ್ಗ ಎರಡು ತುಂಡು ಮಾಡಿ ಅಂತ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯಿಂದ ಹಗ್ಗ ಎರಡು ತುಂಡಾಗಿದೆ. ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ, ನನಗೊತ್ತು. ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡ್ಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ. ಈಗೇನೋ ನಿಮ್ ಕಣ್ಣಿಗೆ ಎರಡು ತುಂಡು ಹಗ್ಗ ಕಾಣುತ್ತೆ, 4 ತುದಿ ಕಾಣುತ್ತೆ. ಆದ್ರೆ ಒಂದು ವೇಳೆ ಇಲ್ಲಿರುವಂತ ಈ 1, 2, 3, 4 ತುದಿಗಳ ನಾನು ಹೀಗಿಡ್ದು ಹೇಳಿದ್ರೆ ಇರ್ಬೇಕಾಗಿರೋದು ಒಂದೇ ತುಂಡು ಹಗ್ಗ ನೋಡಿ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗಾ ಈ ಮಾಯದ ಕತ್ತರಿ ಇರೋದ್ರಿಂದ ಇವತ್ತೊಂದು ಹಗ್ಗದ ಎರಡೂ ತುದಿಗಳನ್ನು ಹೀಗೆ ಇಟ್ಕೊಳ್ಳೋದು, ಮತ್ತೆ ಹೀಗೆ ಮಡಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು. ಈಗ ಪೆಟ್ 1 ತುಂಡಿ 2. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಅಂದ್ರೆ ಏನೇ ಹೇಳಿಯಪ್ಪ, ಇಷ್ಟೆಲ್ಲ ಆದ ನಂತರ ನಾನೀಗ ನಿಮ್ಮ ಹತ್ರ ನಿಜ ಹೇಳ್ಬೇಕು ಅಂತ ಅನಿಸ್ತಾರೆ. ನಿಜ ಏನಪ್ಪಾ ಅಂದ್ರೆ ನೀವೇನೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ಇದ್ಯಾವ್ದು ನಿಜ ಅಲ್ಲ, ಸುಮ್ಮನೆ ಭ್ರಮೆ, ಕಣ್ಕಟ್ಟು ಅಷ್ಟೇ. ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ. ಏನ್ ಹೇಳ್ಬಿಡೋಣ, ನಿಜ ಏನಪ್ಪಾ ಅಂದ್ರೆ ಈ ಹಗ್ಗದ ಜಾದು ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ, ಅದೇ ನನ್ನಲ್ಲಿ ಇದ್ದ ಹಳೆಯದಾದ ಒಂದೇ ತುಂಡು ಹಗ್ಗ, ಅದು ಮಾತ್ರ ನಿಜ ರೀ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಗಂಟು ಬಿಗ್ದ ಕೂಡಲೇ ಜನ ಆಲೋಚನೆ ಮಾಡ್ತಾರೆ, ಜಾದೂಗಾರರು ಮತ್ತೆ ಕತ್ರಿ ತೆಗಿತಾರೆ, ಹಗ್ಗ ಮತ್ತೆ 2 ತುಂಡು ಮಾಡಿ ತೋರಿಸ್ತಾರೆ. ಆಹಾ, ಹಾಗೆ ಮಾಡಲ್ಲ. ಈಗ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಹಗ್ಗದ ತುದಿ ಹಿಡಿದು ಎಳಿತಾ ಇದ್ದೇನೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ, ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಳಕ್ಕೆ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಹಾಗಾಗಿ ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ, ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾನೆ ಇರ್ತಾರೆ. ನಾನು ಕತ್ರಿಯಿಂದ ಹೀಗೆ ಮಾಡ್ತಾನೆ ಇರ್ತೇನೆ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ ಆ ಕಣ್ಣಗ ತೋಜನಿನ ಒಂದು ಮಾಯದ ಕತ್ತೇರಿಯೇ.